ಈ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಕ್ಷಾ ನಾಮಪತ್ರ ಪರಿಶೀಲನೆ ನಡೀತಾ ಇದೆ. ಸೊ ಹೇಗೆ ನಡೀತಾ ಇದೆ ತಯಾರಿಗಳು ಇನ್ನು ಚುನಾವಣೆ ಕುರಿತಾಗಿ? ರಕ್ಷಾ, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ನಾಮಪತ್ರ ಪರಿಶೀಲನೆ ನಡೀತಾ ಇದೆ. ಇನ್ನೇನು 11 ಗಂಟೆ 11:15ಗೆ BBMP ಎಲೆಕ್ಷನ್ ಕೂಡ ಇರುತ್ತೆ. ಸೊ ಹೇಗಿದೆ ಒಂದು ತಯಾರಿ? ದಿವ್ಯಾ, ಕ್ಷಣ ಕ್ಷಣಕ್ಕೂ ತಯಾರಿಯ ಒಂದು ಬಿರುಸು ಜೋರಾಗ್ತಾನೆ ಇದೆ ಅಂತಾನೆ ಹೇಳ್ಬೋದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮೇಯರ್ ಹಾಗೂ ಉಪಮೇಯರ್ ಆಯ್ಕೆಯ ಪ್ರಕ್ರಿಯೆ ನಡೆಯುತ್ತೆ. ಅವರ ಆಯ್ಕೆಗೋಸ್ಕರ ಚುನಾವಣಾ ಪ್ರಕ್ರಿಯೆ ನಡೆಯುತ್ತೆ BBMPಯ ಅಂಗಳದಲ್ಲಿ. ಈಗಾಗಲೇ ಕಾಂಗ್ರೆಸ್ ಹಾಗೂ JDS ಮೈತ್ರಿಯ ಒಂದು ಸರ್ಕಾರ BBMPಯಲ್ಲಿ ಆಡಳಿತದ ಚುಕ್ಕಾಣಿಯನ್ನ 2ನೇ ವರ್ಷವೂ ಕೂಡ ಮುಂದುವರಿಸುತ್ತೆ ಅಂತಕ್ಕಂಥ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಹಾಗೇನೆ ಬಿಜೆಪಿ ಕೂಡ ತನ್ನ ಕ್ಯಾಂಡಿಡೇಟ್ಗಳನ್ನ ಹಾಕಿದೆ. ತನ್ನ ಪಕ್ಷದಿಂದ ಮೇಯರ್ ಹಾಗೂ ಉಪಮೇಯರ್ ಸ್ಥಾನಕ್ಕೆ ತನ್ನ ಅಭ್ಯರ್ಥಿಗಳನ್ನ ನಾಮಪತ್ರ ಸಲ್ಲಿಕೆ ಮಾಡಿದೆ. ಸರ್ವೇ ಸಾಮಾನ್ಯವಾಗಿ ಪ್ರತಿ ವರ್ಷನೂ ಕೂಡ ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಸದಸ್ಯರುಗಳು ಮೇಯರ್ ಚುನಾವಣೆಗೆ ತಮ್ಮ ಒಂದು ಅಭ್ಯರ್ಥಿಗಳನ್ನ ಹಾಕೋದು ಕಾಮನ್. ಹಾಗಾಗಿ ಈ ವರ್ಷನೂ ಕೂಡ ಅದೇ ರೀತಿ ಬಿಜೆಪಿ ಪಕ್ಷದಿಂದ ಉಪಮೇಯರ್ ಸ್ಥಾನಕ್ಕೆ ಗುರುಮೂರ್ತಿ ರೆಡ್ಡಿ ಹಾಗೇನೆ ಲಕ್ಷ್ಮೀ ಉಮೇಶ್ ಅವರು ಮೇಯರ್ ಸ್ಥಾನಕ್ಕೆ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಇತ್ತ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಮೇಯರ್ ಸ್ಥಾನಕ್ಕೆ ಪದ್ಮಾವತಿ ಅವರು ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ರೆ, ಆನಂದ್ ಅವರು JDS ಪಕ್ಷದಿಂದ ಉಪಮೇಯರ್ ಸ್ಥಾನಕ್ಕೆ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಕೊನೆಯದಾಗಿ ಮೇಯರ್ ಆಗಿ ಪದ್ಮಾವತಿ ಅವರು ಹಾಗೂ ಉಪಮೇಯರ್ ಆಗಿ JDSನ ಆನಂದ್ ಅವರು ಆಯ್ಕೆಯಾಗುವ ಎಲ್ಲ ಲಕ್ಷಣಗಳು ಎಲ್ಲ ಸಂಭವಗಳು ಕೂಡ BBMPಯ ಅಂಗಳದಲ್ಲಿದೆ. ಸದ್ಯ BBMPಯಲ್ಲಿ ಇವಾಗ ನಾವಿದ್ದೀವಿ, BBMP ಅಂಗಳದಲ್ಲಿದ್ದೀವಿ ದಿವ್ಯಾ. ಈ ಸಂದರ್ಭದಲ್ಲಿ ನಮ್ಮ ಜೊತೆಲಿ JDS ಅಭ್ಯರ್ಥಿಯಾಗಿ ಆಯ್ಕೆಯಾಗಿರುವಂತಹ ಆನಂದ್ ಇದ್ದಾರೆ. ಬನ್ನಿ ಅವರ ಹತ್ರ ಒಂದೆರಡು ಮಾತುಗಳನ್ನ ಮಾತಾಡೋಣ. ಸರ್, ಮೊದಲನೇದಾಗಿ ನಿಮ್ಮ ಒಂದು ಪಕ್ಷದಿಂದ ಕೇಳ್ತಕ್ಕಂಥದ್ದು ಅಂದ್ರೆ ಮೈತ್ರಿ 2ನೇ ವರ್ಷವನ್ನು ಮುಂದುವರಿಸೋದಕ್ಕೆ ಒಂದು ಸಮನ್ವಯ ಸಮಿತಿಯನ್ನ ರಚನೆ ಮಾಡಬೇಕು ಅಂತಕ್ಕಂಥದ್ದು. ಸೊ ಈ ಒಂದು ಆಗ್ರಹ ಬರಲಿಕ್ಕೆ ಪ್ರಮುಖ ಕಾರಣ ಏನು ಸರ್? ಕಳೆದ ವರ್ಷದಲ್ಲಿ ನಡೆದಂಥ ಏನಾದರೂ ಒಂದು ಈ ರಾಜಗಾಲಿ ಒತ್ತುವರಿ ಇದರಲ್ಲಿ ಕೆಲವೊಂದು ಇದರಲ್ಲಿ ನಮ್ಮಲ್ಲಿ ಚರ್ಚೆ ಆಗಿ ಮಾಡಲಿಲ್ಲ ಅಂತ ಒಂದೊಂದು ಅಪರಾಧ ಬಂದಿತ್ತು. ಅದರಿಂದ ಈ ಮುಂದೆ ಸಮನ್ವಯ ಸಮಿತಿ ಮಾಡಿ ಮುಂದಿನ ಚರ್ಚೆ ಮಾಡಿ ಏನಾದರೂ ನಮ್ಮ ಪಕ್ಷದ ವತಿಯಿಂದ ತಿಳಿಸು ಕೆಲಸ ಆಗಬೇಕು ಅನ್ನೋದ್ರಿಂದ ನಾವು ಸಮನ್ವಯ ಸಮಿತಿ ಮಾಡಬೇಕು ಅಂತ ಒತ್ತಾಯ ಮಾಡಿದ್ವಿ. ಹಲವಾರು ವಿಚಾರಗಳ ಬಗ್ಗೆ ಈಗಾಗಲೇ ಆನಂದ್ ಅವರು ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಾರೆ. ಕೆಲವೊಂದು ಪ್ರಶ್ನೆಗಳು ಮಾತ್ರ ಅವ್ರ ಜೊತೆ ಬಾಕಿ ಇದೆ. ಸರ್, ಈಗಾಗಲೇ ಸ್ಥಾಯಿ ಸಮಿತಿಯ ವಿಚಾರದಲ್ಲೂ ಕೂಡ ನೀವು 4 ಸ್ಥಾಯಿ ಸಮಿತಿಗಳು ಬೇಕು ಅಂತ ಆಗ್ರಹ ಇಟ್ಟಿದ್ದೀರಾ ಅಂತಕ್ಕಂಥದ್ದು? 4 ಸ್ಥಾಯಿ ಸಮಿತಿಗಳು ನಮಗೆ ಇದೆ. ಅಂದರೆ ಟೌನ್ ಪ್ಲಾನಿಂಗ್ ಇದೆ, ವಾರ್ಡ್ ಮಟ್ಟದ ಕಾಮಗಾರಿ ಇದೆ, ಆಮೇಲೆ ಶಿಕ್ಷಣ ಇನ್ನೊಂದು ವಾರ್ಡ್ ಕಮಿಟಿ ಅಲ್ಲ. ನೀವು ಈಗ ಹೇಳಿದಂತ ಎಲ್ಲ ಸ್ಥಾಯಿ ಸಮಿತಿಗಳ ಜವಾಬ್ದಾರಿ ಕೂಡ ಹೆಚ್ಚಿನದು. ಅದನ್ನ ನಿಭಾಯಿಸುವಂತ ನಿಟ್ಟಿನಲ್ಲಿ ಯಾವ ರೀತಿಯ ಸೂಚನೆಗಳು ನಿಮ್ಮ ಪಕ್ಷದಿಂದ ನಿಮ್ಮ ಮುಖಂಡರಿಂದ ಸಿಕ್ಕಿದೆ ಸರ್? ನಮ್ಮ ಪಕ್ಷದಿಂದ ಏನೇ ಮುಂದಿನ ಡೆವಲಪ್ಮೆಂಟ್ ಏನೇ ವರ್ಕ್ ಇದ್ರೂ ನಾವು ಮೇಯರ್ ಕೂತ್ಕೊಂಡು ಚರ್ಚೆ ಆಗಿ ನಮ್ಮ ವರಿಷ್ಠರ ಹತ್ರ ನಾವು ಸ್ವಲ್ಪ ಚರ್ಚೆ ಆಗಬೇಕು. ಬೇರೆ ಕೆಲವೊಂದು ವಿಷಯಗಳಿಗೆ ಚರ್ಚೆ ಮಾಡಿ ಯಾವುದು ಕ್ರಮ ಕೊಳ್ಳಬೇಕು ಅಂತ ನಾವು ನಿರ್ಧಾರ ಮಾಡಿದ್ದೀವಿ. ಅದ್ರ ಬದ್ಧವಾಗಿ ನಾವು ಕೆಲಸ ಮಾಡಬೇಕು. ಓಕೆ ಸರ್, ಈ ವರ್ಷನೂ ಕೂಡ ಮೈತ್ರಿಯ ಒಂದು ಸರ್ಕಾರ ಮುಂದುವರಿತಾ ಇದೆ. ಕಂಗ್ರ್ಯಾಚುಲೇಷನ್ ನಿಮಗೆ ಉಪಮೇಯರ್ ಆಗಿ ಆಯ್ಕೆ ಆಗೋದಿನ್ನ ಬಾಕಿ ಇದೆ ಅಷ್ಟೇನೆ. ಅಭ್ಯರ್ಥಿ ಅಂದಮೇಲೆ ಫೈನಲ್ ಕೂಡ ಆಗ್ತಾ ಇದೆ. ಸೊ ಕಂಗ್ರ್ಯಾಚುಲೇಷನ್, ಒಳ್ಳೆ ಕೆಲಸಗಳು ನಿಮ್ಮಿಂದ ಆಗಲಿ ಅಂತ ನಾವು ಕೂಡ ಬಯಸ್ತೀವಿ. ದಿವ್ಯಾ, ಇದೇ ಆನಂದ್ ಅವರ ಮಾತಾಗಿತ್ತು. ಆಯ್ಕೆ ಅಂತಕ್ಕಂಥದ್ದು ಇವಾಗ ಚುನಾವಣಾ ಪ್ರಕ್ರಿಯೆ ಕೇವಲ ಸಾಂಕೇತಿಕವಾಗಿ ನಡೆಯುತ್ತೆ. ಮುಂದಿನ ಒಂದು ಉಪಮೇಯರ್ ಸ್ಥಾನವನ್ನ ಆನಂದ್ ಅವರು ಅಲಂಕರಿಸಲಿದ್ದಾರೆ. ಅವರು ಆನಂದ್ ನಮ್ಮ ಹತ್ರ ಮಾತಾಡ್ತಾ ಹೇಳಿದ್ರು, ಈಗಾಗಲೇ 4 ಸ್ಥಾಯಿ ಸಮಿತಿಗಳು ಕೂಡ ಫೈನಲ್ ಆಗಿದೆ. ನಿಜಕ್ಕೂ ಅವ್ರು ಹೇಳಿದಂತಹ ಎಲ್ಲಾ ಸ್ಥಾಯಿ ಸಮಿತಿಗಳು ನಿಜವಾಗ್ಲೂ BBMPಯ ಒಂದು ಆಡಳಿತದ ಮೇಲೆ ಸಿಕ್ಕಾಪಟ್ಟೆ ಪ್ರಭಾವವನ್ನು ಬೀರುವಂಥದ್ದು. ಟೌನ್ ಪ್ಲಾನಿಂಗ್, ವಾರ್ಡ್ ಕಮಿಟಿ, ಶಿಕ್ಷಣ ಅಂತ ಅಂದ್ರೆ ನಿಜವಾಗ್ಲೂ ಒಳ್ಳೆಯ ಕೆಲಸ ಕಾರ್ಯಗಳನ್ನ ಕೂಡ ಮಾಡತಕ್ಕಂಥ ಒಂದು ಅವಕಾಶ ಇರುವಂತಹ ಕಮಿಟಿ. ಸೊ ಎಲ್ಲ ಒಂದ್ ಕಡೆ JDSಗೆ ಕಾಂಗ್ರೆಸ್ ಬಗ್ಗಿದೆ ಅಂತ ಅನಿಸ್ತಾ ಇದೆ. ಯಾಕಂತಂದ್ರೆ ಇಷ್ಟು ಒಳ್ಳೆ ಕಮಿಟಿಗಳನ್ನ JDSಗೆ ಬಿಟ್ಕೊಟ್ಟಿರೋದನ್ನ ನೋಡಿದ್ರೆ, ಈ ಒಂದು ನಿಟ್ಟಿನಲ್ಲಿ ಆನಂದ್ ಅವರು ಹೇಳಿದಂತ ಮಾತುಗಳನ್ನ ನೋಡಿದ್ರೆ ನಿಜವಾಗ್ಲೂ ಸಮಿತಿಗಳ ಹಂಚಿಕೆ ವಿಚಾರದಲ್ಲಾಗಿರ್ಬೋದು ಅಥವಾ ಕೆಲವೊಂದು ಕ್ರಮಗಳ ವಿಚಾರದಲ್ಲಾಗಿರ್ಬೋದು ಒಂದು ಸಮನ್ವಯ ಸಮಿತಿ ರಚನೆ ಮಾಡ್ಲಿಕ್ಕೂ ಒಪ್ಕೊಂಡಿದೆ ಕಾಂಗ್ರೆಸ್ ಅಂತ ಅಂದ್ರೆ ನಿಜವಾಗ್ಲೂ ಕಾಂಗ್ರೆಸ್ ಮೈತ್ರಿಯ ಮಾಡ್ಕೊಳ್ಳೋದಷ್ಟೇ ಅಲ್ಲ, ಮೈತ್ರಿಯ ವಿಚಾರವಾಗಿ ಸಾಕಷ್ಟು ತ್ಯಾಗಗಳನ್ನ ಮಾಡಿದೆ ಅಂತ ಅನಿಸ್ತಾ ಇದೆ JDSಗೋಸ್ಕರ. ದಿವ್ಯಾ, ಅಧಿಕಾರವನ್ನ ಅವರು ಬಯಸ್ತಾ ಇದ್ರು, ಹಾಗಾಗಿ ಈ ತ್ಯಾಗಕ್ಕೆ ಅನಿವಾರ್ಯವಾಗಿ ಅವ್ರ ಮೊರೆ ಹೋಗ್ಬೇಕಿತ್ತು ಅಂತ ಅನ್ಸುತ್ತೆ. ರಕ್ಷಾ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯಾಯಾಲಯ ತನ್ನ ಹಠಕ್ಕೆ ಬಿದ್ದಂಗೆ ಕಾಣಿಸ್ತು. ಕರ್ನಾಟಕದ ವಾದವನ್ನು ಹೆಚ್ಚು ಕಡಿಮೆ ಕೇಳಲಿಲ್ಲ. ಒಂದು ಸಣ್ಣ ರಿಲೀಫನ್ನು ಕೊಡ್ತು, ಅದು ಕೇಂದ್ರ ಸರ್ಕಾರದ ಮಧ್ಯಪ್ರವೇಶದ ರೀತಿಯಲ್ಲಿ. ನೋಡೋಣ ಏನಾಗಿದೆ ಅಂತ. ಮತ್ತೆ ಅನ್ಯಾಯವಂತೂ ಆಯಿತು. ತಮಿಳುನಾಡಿಗೆ 3 ದಿನದಲ್ಲಿ 18,000 ಕ್ಯೂಸೆಕ್ ನೀರನ್ನು ಕೋರ್ಟ್ ತೀರ್ಪು ಬಂದ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ಪ್ರತಿಭಟನೆ ಮತ್ತೆ ಆರಂಭವಾಗಿದೆ. ಮತ್ತೆ ನೀರು ಬಿಡುವಂತೆ ಕೋರ್ಟ್ ಆದೇಶವನ್ನ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆದು
ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ.